ಓಂ ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾಳೆ ದಿನ ಜುಲೈ 3ನೇ ತಾರೀಕು ಶುಕ್ರವಾರ ನಾವು ಜ್ಯೇಷ್ಠ ಮಾಸದ ಸಂಕಷ್ಟಹರ ಚತುರ್ಥಿ ವ್ರತದ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಪ್ರತಿಯೊಬ್ಬರು ಕೂಡ ವ್ರತದ ಆಚರಣೆಯನ್ನು ಮಾಡಿ, ಇನ್ನು ಚಂದ್ರೋದಯದ ಸಮಯ ಆಗಿರಲಿ, ಇನ್ನು ವ್ರತ ಕಥೆ ಆಗಿರಲಿ, ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ಲಾಗುತ್ತೆ. ಪೂರ್ವ ಕಥೆಯೊಂದಿಗೆ ಜ್ಯೇಷ್ಠ ಮಾಸದ ವ್ರತಕಥೆಯನ್ನು ತಪ್ಪದೆ ಕೇಳಿ. ನಾಳೆ ಶುಕ್ರವಾರ ಜುಲೈ 3ನೇ ತಾರೀಕು ಬೆಳಗ್ಗೆ 11:20 ನಂತರ ನಮಗೆ ಚೌತಿ ತಿಥಿ ಆರಂಭ ಆಗುತ್ತೆ. ಇನ್ನು ಶನಿವಾರ ನಮಗೆ ಮಧ್ಯಾಹ್ನದ ಸಮಯಕ್ಕೇ ಚೌತಿ ತಿಥಿ ಮುಕ್ತಾಯ ಕೂಡ ಆಗೋಗುತ್ತೆ. ಇದೇ ಕಾರಣಕ್ಕೆ ನಮಗೆ ಚಂದ್ರೋದಯದ ಸಮಯ ಚೌತಿ ಇರಬೇಕು. ಆಗ ನಾವು ಸಂಕಷ್ಟಹರ ಚತುರ್ಥಿ ವ್ರತದ ಆಚರಣೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ನಾಳೆ ದಿನ ಪ್ರತಿಯೊಬ್ಬರು ಕೂಡ ಕೃಷ್ಣ ಪಿಂಗಳ ಸಂಕಷ್ಟಹರ ಚತುರ್ಥಿಯ ವ್ರತದ ಆಚರಣೆಯನ್ನು ಮಾಡ್ಕೊಳ್ಳಿ. ಇನ್ನು ತುಂಬ ಜನ ಹಣದ ವಿಚಾರವಾಗಿರಲಿ, ಅಥವಾ ವೈವಾಹಿಕ ಜೀವನದ ಸಮಸ್ಯೆಗಳಿಗಾಗಿರಲಿ, ಅಥವಾ ಯಾವುದೇ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕ್ಕೆ ಸಾಧ್ಯ ಆಗದೆ ಇರುವಂಥದ್ದು ಕೂಡ ಆಗಿರ್ಬೋದು. ಕೆಲವೊಂದು ಬಾರಿ ಸಂತಾನದ ವಿಚಾರಗಳಿಗೂ ಕೂಡ ಆಗಿರ್ಬೋದು. ಮುಖ್ಯವಾಗಿ ನಮಗೆ ಗಣಪತಿ ಆರಾಧನೆ ಅಂದರೆ ಯಾವುದೇ ವ್ರತದ ಆಚರಣೆಯನ್ನು ಮಾಡೋಕ್ಕೂ ಮುಂಚೆ, ಅಥವಾ ಯಾವುದೇ ವ್ರತ ಫಲ ಕೊಡಬೇಕು ಅಂದರೆ, ನಾವು ಮಾಡಿದಂಥ ಕೆಲಸಗಳು ನಮ್ಮ ಕೈ ಹಿಡಿಬೇಕು ಅಂದರೆ ಗಣಪತಿಯ ಆರಾಧನೆಯನ್ನು ಮಾಡದೆ ನಮಗೆ ಯಾವುದೇ ರೀತಿಯ ಕೂಡ ವ್ರತಗಳ ಒಂದು ಫಲ ನಮಗೆ ಪ್ರಾಪ್ತಿಯಾಗ್ತಿರೋಲ್ಲ. ಹಾಗಾಗಿ ಯಾರಾದರೂ ವ್ರತದ ಆಚರಣೆಯನ್ನು ಮಾಡ್ತಿದ್ದೀರಾ, ಅಥವಾ ತುಂಬ ದಿನಗಳಿಂದ ಇಂಥ ಒಂದು ಕಾರ್ಯದ ಸಲುವಾಗೇ ನಾವು ಒಂದು ವ್ರತದ ಆಚರಣೆಗಳನ್ನು ಮಾಡ್ತಿದ್ದೀವಿ ಅಥವಾ ಮುಂದೆ ಮಾಡ್ತೀವಿ ಅಂತಂದರೆ, ಮೊದಲು ಗಣಪತಿಯ ಆರಾಧನೆಯನ್ನು ಮಾಡಿ ಅದಾದ ನಂತರನೇ ನೀವು ವ್ರತಗಳ ಆಚರಣೆಗಳನ್ನು ಮಾಡ್ಕೊಳ್ಬೇಕಾಗತ್ತೆ. ಇನ್ನು ದಿನನಿತ್ಯದ ವಿಚಾರಗಳಿಗೂ ಕೂಡ ಆಗಿರ್ಬೋದು, ಪ್ರತಿನಿತ್ಯ ಗಣಪತಿಗೆ ಪೂಜೆಯನ್ನು ಮಾಡೇ ನಂತರನೇ ನೀವು ಉಳಿದಂಥ ಒಂದು ದೇವತಾ ಕಾರ್ಯಗಳನ್ನು ಕೂಡ ಮಾಡ್ಕೊಳ್ಬೇಕಾಗತ್ತೆ. ನಮಗೆ ಯಾವಾಗ ದೇಹದಲ್ಲಿ ಮೂಲಾಧಾರ ಚಕ್ರ ತೊಂದರೆಗೊಳಗಾಗುತ್ತೆ ಅಂದರೆ ಮೂಲಾಧಾರ ಚಕ್ರ ಬ್ಲಾಕ್ ಆಗುತ್ತೆ, ಆ ಒಂದು ಸಮಯದಲ್ಲೇ ನಮಗೆ ಹಣದ ವಿಚಾರ, ವೈವಾಹಿಕ ಜೀವನದ ವಿಚಾರ, ಅಥವಾ ಡಿಸಿಷನ್ನ ತೆಗೆದುಕೊಳ್ಳೋಕ್ಕೆ ಸಾಧ್ಯ ಆಗದೇ ಇರುವಂಥ ವಿಚಾರಗಳು ಇದೆಲ್ಲವೂ ಕೂಡ ಆರಂಭ ಆಗಲಿಕ್ಕೆ, ಅಥವಾ ನಮ್ಮ ಕೆಲಸಗಳೇ ಅಡೆತಡೆಗಳು ಬರೋದಕ್ಕೆ ನಮಗೆ ಆರಂಭಗಳು ಆಗೋಗುತ್ತೆ. ಹಾಗಾಗಿ ಈ ಮೂಲಾಧಾರ ಚಕ್ರಕ್ಕೆ ಅಧಿದೇವತೆ ಅಥವಾ ಮೂಲಾಧಾರ ಚಕ್ರಕ್ಕೆ ಒಂದು ಗ್ರಹ ಅಂತ ತೆಗೆದುಕೊಳ್ಳೋದಾದರೆ ನಾವು ಕೇತು ಗ್ರಹವನ್ನು ಹೇಳ್ತೀವಿ. ಇನ್ನು ಮೂಲ ನಕ್ಷತ್ರ, ನೀವು ಹೆಸರು ಅಂದರೆ ನಕ್ಷತ್ರಗಳಲ್ಲೂ ಕೂಡ ಕೇಳಿರ್ಬೋದು, ಮೂಲ ನಕ್ಷತ್ರ. ಇದು ಈ ಮೂಲ ನಕ್ಷತ್ರ ಏನಿದೆ ಇದು ಕೇತುವಿನ ನಕ್ಷತ್ರ. ಹಾಗಾಗಿ ಮೂಲಾಧಾರ ನಕ್ಷತ್ರದ ಅಧಿಪತಿ ಬಂದು ಕೇತು ಗ್ರಹ ಆಗುತ್ತೆ. ಇನ್ನು ಅದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಕೇತು ಗ್ರಹಕ್ಕೆ ಅಧಿದೇವತೆ ಅಂತಂದರೆ ಅದು ಗಣೇಶ. ಹಾಗಾಗಿ ನಮ್ಮ ಮೂಲಾಧಾರ ಚಕ್ರ, ಇನ್ನು ಉಳಿದಂತೆ ಎಲ್ಲ ಸಪ್ತಚಕ್ರಗಳನ್ನು ನಾವು ಚೆನ್ನಾಗಿಟ್ಕೊಳ್ಬೇಕು ಅಂದರೆ ಮುಖ್ಯವಾಗಿ ಮೂಲಾಧಾರ ಚಕ್ರವನ್ನು ಚೆನ್ನಾಗಿಟ್ಕೊಳ್ಬೇಕು. ಇದರಿಂದನೇ ನಮಗೆ ಹಣಕಾಸಿನ ವಿಚಾರವಾಗಿ ನಮಗೆ ತೊಂದರೆಗಳು ನಿವಾರಣೆ ಆಗುವಂಥದ್ದಾಗುತ್ತೆ. ಯಾವಾಗ ಮೂಲಾಧಾರ ಚಕ್ರ ಬ್ಲಾಕ್ ಆಗುತ್ತೆ, ಮೂಲಾಧಾರ ಚಕ್ರದಲ್ಲಿ ತೊಂದರೆ ಬರುತ್ತೆ, ಆಗ ಮಾತ್ರ ಎಲ್ಲ ವಿಚಾರದಲ್ಲೂ ನೋಡಿ, ಹಣಕಾಸಿನ ವಿಚಾರದಲ್ಲಿ ಬಂತು ಅಂದರೆ ಆಟೋಮೆಟಿಕ್ ಆಗಿ ನಮಗೆ ವೈವಾಹಿಕ ಜೀವನದಲ್ಲಿ ತೊಂದರೆಗಳು ಬಂದೇ ಬರುತ್ತೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಈಗ ಇರುವಂಥ ಸಾಮಾನ್ಯ ವಿಚಾರಗಳು ಅಂತಂದರೆ ಅದು ಹಣಕಾಸಿನ ವಿಚಾರದಲ್ಲಿ, ಅಥವಾ ಸರಿಯಾದ ಒಂದು ಮಾರ್ಗದರ್ಶನ ಅಥವಾ ಡಿಸಿಷನ್ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನೋಂಥ ಒಂದು ತೊಂದರೆಗಳೇ ಹೆಚ್ಚಿರೋದ್ರಿಂದ ಯಾರು ಮೂಲಾಧಾರ ಚಕ್ರವನ್ನು ಚೆನ್ನಾಗಿ ಇಟ್ಕೊಳ್ತೀರಾ ಅಂತಂದರೆ, ಮೂಲಾಧಾರ ಚಕ್ರವನ್ನು ಬ್ಯಾಲೆನ್ಸ್ ಆಗಿ ಇಟ್ಕೊಳ್ತೀರಾ, ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳನ್ನು ಕಾಣ್ಬೋದು. ಇದಕ್ಕಾಗಿ ಪ್ರತಿದಿನ ಗಣಪತಿಯ ಒಂದು ಆರಾಧನೆಗಳನ್ನು ಮಾಡ್ಕೊಳ್ಳಿ. ನೀವು ಕನಿಷ್ಠ ಪಕ್ಷ ಒಂದು 43 ದಿನ ಆಗಿರಲಿ, ಅಥವಾ 48 ದಿನಗಳ ಕಾಲ ಆಗಿರಲಿ, ಅಥವಾ 21 ದಿನಗಳ ಕಾಲ ಗಣಪತಿಯ ಆರಾಧನೆಯನ್ನು ಮಾಡಿ ನೋಡಿ. ವಿಶೇಷವಾಗಿ ಸಂಕಷ್ಟಹರ ಚತುರ್ಥಿಯ ದಿನದಿಂದ ಆರಂಭ ಮಾಡಿ ನೋಡಿ, ನಿಮಗೆ ಒಳ್ಳೆ ರೀತಿ ಫಲಗಳನ್ನು ನೀವು ಖಂಡಿತವಾಗ್ಲೂ ಪಡಿಬಹುದು. ಇನ್ನು ಈ ಒಂದು ಜ್ಯೇಷ್ಠ ಮಾಸದ ಸಂಕಷ್ಟಹರ ಚತುರ್ಥಿಯ ವ್ರತಕಥೆ ಏನಿದೆ ಅಂತ ತಿಳ್ಕೊಳ್ಳೋದಾದರೆ, ಮೊದಲು ನಾವು ಪೂರ್ವ ಕಥೆಯನ್ನು ಕೇಳ್ಕೊಳ್ಬೇಕು. ಇನ್ನು ಈ ಒಂದು ಸಂಕಷ್ಟಹರ ಚತುರ್ಥಿಯ ಆಚರಣೆಯನ್ನು ಮಾಡ್ತೀವಿ ಅಂತನೋರು ಬೆಳಗ್ಗೆ 6:03 ನಂತರ ಅಂದರೆ ಸೂರ್ಯೋದಯದ ನಂತರ ನಾವು ಉಪವಾಸದ ಸಂಕಲ್ಪವನ್ನು ಮಾಡ್ಕೊಳ್ಬೇಕಾಗತ್ತೆ. ಯಾರು ಗಣಪತಿಗೆ ಷೋಡಶೋಪಚಾರ ಪೂಜೆಯನ್ನು ಮಾಡ್ತೀರಾ, ಸಂಜೆ ವೇಳೆ ಆಚರಣೆಗಳನ್ನು ಮಾಡ್ಕೊಂಡು ಬರ್ತಿರ್ತೀರ, ಅವರು ಖಂಡಿತವಾಗ್ಲೂ ಷೋಡಶೋಪಚಾರ ಪೂಜೆಯನ್ನು ಮಾಡಬಹುದು. ಈಗಾಗಲೇ ನನ್ನ ಹಿಂದಿನ ಎಲ್ಲ ವಿಡಿಯೋಗಳಲ್ಲಿ ಯಾವ ರೀತಿ ಷೋಡಶೋಪಚಾರ ಪೂಜೆಯನ್ನು ಸಂಕಲ್ಪ ಸಮೇತವಾಗಿ ಮಾಡಿಕೊಳ್ಬೇಕು, ಜೊತೆಗೆ ಯಾವ ರೀತಿ ಗಣಪತಿಗೆ ಚಂದ್ರನಿಗೆ ಅರ್ಘ್ಯವನ್ನು ಕೊಡಬೇಕು, ಇದೆಲ್ಲವನ್ನು ಕೂಡ ನಾನು ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಅದರ ಲಿಂಕ್ ಏನಾದರೂ ನಿಮಗೆ ಬೇಕು ಅಂತಿದ್ರೆ ಹಳೆ ವಿಡಿಯೋಗಳಲ್ಲಿ ಅಂದರೆ ಹಿಂದಿನ ಒಂದು ಸಂಕಷ್ಟಹರ ಚತುರ್ಥಿಗಳಲ್ಲಿ ಮಾಡಿದಂಥ ವಿಡಿಯೋಗಳು ನಿಮಗೆ ಲಿಂಕ್ ಸಿಗುತ್ತೆ. ನೀವು ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೋಡಬಹುದು, ಅಥವಾ ಈ ವಿಡಿಯೋ ಕೊನೆಯಲ್ಲಿ ಅದರ ಲಿಂಕ್ ಕೂಡ ಬರುತ್ತೆ. ಇನ್ನು ಹೊಸದಾಗಿ ಯಾರು ಆರಂಭವನ್ನು ಮಾಡ್ತಿದ್ದೀರಾ, ನೀವು
ಮೊದಲನೇದಾಗಿ ಸಂಕಲ್ಪವನ್ನು ಮಾಡ್ಕೊಳ್ಬೇಕು. ಕೈಯಲ್ಲಿ ಗರಿಕೆ ಅಕ್ಷತೆಯನ್ನು ಹಿಡಿದು ಗಣಪತಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಸಂಕಲ್ಪವನ್ನು ಮಾಡ್ಕೊಳ್ಳಿ. ಸಾಮಾನ್ಯವಾಗಿ ನಾವು ಹಣ, ಆಯಸ್ಸು, ಆರೋಗ್ಯ ಈ ರೀತಿ ಹೇಳಿ ನಾವು ಸಂಕಲ್ಪವನ್ನು ಮಾಡ್ಕೊಳ್ಳೋಂಥದ್ದಿರುತ್ತೆ. ಪ್ರತ್ಯೇಕವಾಗಿ ಒಂದೇ ವಿಚಾರಕ್ಕೆ ಸಂಕಲ್ಪವನ್ನು ಮಾಡ್ತೀನಿ ಅಂತ ಏನಾದರೂ ನೀವು ಹೇಳೋದಿದ್ರೆ ಒಂದು ವಿಚಾರಕ್ಕೆ ಮಾತ್ರ ಸಂಕಲ್ಪವನ್ನು ಮಾಡ್ಕೊಳ್ಳಿ. ಈ ರೀತಿ ನಾವು ಮಾಡಿದಾಗ ನಮಗೆ ಒಂದು ಕ್ಲಾರಿಟಿ ಅನ್ನೋದು ಸಿಗುತ್ತೆ. ಯಾವ ವಿಚಾರಕ್ಕೋಸ್ಕರ ಮಾಡ್ತಿದ್ದೀವಿ ಅನ್ನೋದು ನಮಗೆ ಕ್ಲಾರಿಟಿ ಸಿಗೋದ್ರಿಂದ ಒಂದು ವಿಚಾರಕ್ಕಾಗಿ ಪ್ರತ್ಯೇಕವಾಗಿ ಸಂಕಲ್ಪವನ್ನು ನಾಳೆ ದಿನ ಮಾಡ್ಕೊಳ್ಳಿ. ಇಲ್ಲಿ ಮಂತ್ರೋಕ್ತವಾಗಿ ಹೇಳಬೇಕಂತಂದರೆ ಖಂಡಿತವಾಗ್ಲೂ ಆ ರೀತಿ ಏನೂ ಇಲ್ಲ. ನಿಮಗೆ ಮಂತ್ರೋಕ್ತವಾಗಿ ಹೇಳ್ಕೊಳ್ಳೋಕ್ಕೆ ಬರುತ್ತೆ ಅಂದರೆ ಏವಂ ಗುಣ ವಿಶೇಷಣ ವಿಶಿಷ್ಟಾಯಂ ಶುಭಧಿತವು ಅಂತ ಹೇಳಿ ನೀವು ಮಂತ್ರೋಕ್ತವಾಗಿ ಕೂಡ ಹೇಳ್ಬೋದು. ಅಥವಾ ನಿಮಗೆ ಸಾಧ್ಯ ಇಲ್ಲ, ಮಂತ್ರೋಕ್ತವಾಗಿ ನಮಗೆ ಹೇಳ್ಕೊಳ್ಳೋಕ್ಕೆ ಬರಲ್ಲ ಅಂತಂದ ಪಕ್ಷದಲ್ಲಿ ನಿಮ್ಮ ಹೆಸರು, ನಕ್ಷತ್ರವನ್ನು ಹೇಳಿ, ಅಥವಾ ನಕ್ಷತ್ರ ರಾಶಿ ಗೊತ್ತಿಲ್ಲ ಅಂದರೆ ನಿಮ್ಮ ಹೆಸರನ್ನು ಹೇಳಿಕೊಂಡು ಯಾವ ಉದ್ದೇಶಕ್ಕೋಸ್ಕರ ಮಾಡ್ತಿದ್ದೀರಾ ಅದನ್ನು ಕೂಡ ಸಂಕಲ್ಪವನ್ನು ಹೇಳ್ಕೊಳ್ಳಿ. ಕೈಯಲ್ಲಿ ಅಕ್ಷತೆ ಮತ್ತು ಒಂದು ಗರಿಕೆಯನ್ನು ಹಿಡಿದು ನೀವು ಸಂಕಲ್ಪವನ್ನು ಮಾಡ್ಕೊಳ್ಬೋದು. ಅಥವಾ ಹೂವನ್ನು ಹಿಡಿದುಕೊಂಡು ಮತ್ತು ನಾಣ್ಯವನ್ನು, ₹1 ನಾಣ್ಯ ಆಗಲಿ ನೀವು ಕೈಯಲ್ಲಿ ಹಿಡಿದು ಸಂಕಲ್ಪವನ್ನು ಮಾಡಿಕೊಂಡು ಉಪವಾಸದ ಆಚರಣೆಯನ್ನು, ಅಂದರೆ ಈ ಬಾರಿ ನಾನು ಜ್ಯೇಷ್ಠ ಮಾಸದ ಸಂಕಷ್ಟಹರ ಚತುರ್ಥಿ ವ್ರತದ ಆಚರಣೆಯನ್ನು, ಉಪವಾಸದ ಆಚರಣೆಯನ್ನು ಮಾಡ್ತಿದ್ದೀನಿ. ಮತ್ತು ನಿಮ್ಮ ಸಂಕಲ್ಪ ಹೇಳ್ಕೊಳ್ಳಿ, ಏನು ವಿಚಾರಕ್ಕೆ ಮಾಡ್ತಿದ್ದೀರಾ ಆ ಒಂದು ಸಂಕಲ್ಪವನ್ನು ಹೇಳಿಕೊಂಡು ಗಣಪತಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ನಂತರ ನಿಮ್ಮ ಕುಲದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಮತ್ತು ಗುರುಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನೀವು ಗ್ರಾಮ ದೇವತೆ ಆಗಿರಲಿ, ನಿಮ್ಮ ತಂದೆ ತಾಯಿ, ಗುರು ಹಿರಿಯರುಗಳನ್ನು ನೆನೆಸ್ಕೊಂಡು ಸಂಕಲ್ಪವನ್ನು ಮಾಡಿಕೊಂಡು ನೀವು ನಂತರ ಆ ಒಂದು ಉದ್ಧರಣೆಯಲ್ಲಿ ನೀರನ್ನು ತೆಗೆದುಕೊಂಡು ನೀವು ಅಕ್ಷತೆ ಮತ್ತು ಹೂವು ಅಥವಾ ಗರಿಕೆ, ನಾಣ್ಯ ಏನು ಹಿಡ್ದಿರ್ತೀರ ಅದನ್ನು ಕೆಳಗೆ ಬಿಡ್ತಾ 3 ಬಾರಿ ನೀವು ಉದ್ಧರಣೆಯಿಂದ ಕೈಗೆ ನೀರು ಹಾಕ್ಕೊಂಡು ಆ ಅಕ್ಷತೆ ಇದನ್ನು ಕೆಳಗೆ ಬಿಡಬೇಕಾಗತ್ತೆ. ಇನ್ನು ನೀವು ಸಂಕಲ್ಪ ಎಲ್ಲ ಮಾಡ್ಕೊಂಡ ನಂತರ ಆ ಅಕ್ಷತೆ ಹೂವು ಏನು ಮಾಡಬೇಕು ಅಂತ ತುಂಬ ಜನ ಕೇಳ್ತೀರಾ. ನಾಣ್ಯವನ್ನು ನೀವು ಮಂಗಳಾರತಿಗೆ ದೇವರ ಹುಂಡಿಗೆ ಹಾಕ್ಬೋದು. ಇನ್ನು ಹೂವು ಮತ್ತು ಅಕ್ಷತೆ ನೀರೇನಿದೆ ಅದನ್ನು ಗಿಡದ ಕೆಳಗೆ ನೀವು ಹಾಕ್ಕೊಳ್ಬೋದು. ಈ ರೀತಿ ಮಾಡಿ ಸಂಕಲ್ಪ ಆದ ನಂತರ ಉಪವಾಸವನ್ನು ಮಾಡಿ. ನಿಮ್ಮ ಯಥಾಶಕ್ತಿ ಅನುಸಾರ ಉಪವಾಸ ಸಂಪೂರ್ಣವಾಗಿ ಇರಲಿಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಉಪವಾಸವನ್ನು ಮಾಡ್ಬೋದು. ಅಥವಾ ಸಾಧ್ಯ ಆಗಲ್ಲ ಅಂತಂದ ಪಕ್ಷದಲ್ಲಿ ಹಾಲು ಹಣ್ಣನ್ನು ತೆಗೆದುಕೊಂಡು ಉಪವಾಸವನ್ನು ಮಾಡ್ಬೋದು. ನೀವು ಸಂಕಲ್ಪವನ್ನು ಮಾಡಬೇಕಾದ್ರೇ ಕೇಳ್ಕೊಳ್ಬೇಕು, ನನ್ನ ಶಕ್ತಿ ಅನುಸಾರವಾಗಿ ಹಾಲು ಹಣ್ಣನ್ನು ತೆಗೆದುಕೊಂಡು ನಾವು ಉಪವಾಸವನ್ನು ಮಾಡ್ತೀನಿ. ನೀವು ಯಾವ ರೀತಿ ಉಪವಾಸವನ್ನು ಮಾಡ್ತೀರಾ ಅದನ್ನು ಹೇಳಿ ಸಂಕಲ್ಪವನ್ನು ಮಾಡ್ಕೊಳ್ಳಿ. ಇನ್ನು ಪೂಜೆಯನ್ನು ಬೆಳಗ್ಗೆ ಒಂದು ಸರಳವಾಗಿ ಮಾಡಿಕೊಂಡು ಸಂಕಲ್ಪವನ್ನು ಮಾಡ್ಕೊಳ್ಳಿ. ಕೆಲವರು ಸಂಜೆ ಹೊತ್ತಲ್ಲಿ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ಅಲ್ಲೇ ಅರ್ಘ್ಯವನ್ನು ಕೂಡ ಕೊಡ್ತಾರೆ. ಆ ರೀತಿಯಲ್ಲೂ ಕೂಡ ಮಾಡ್ಬೋದು. ಅಥವಾ ನಾವು ಮನೆಯಲ್ಲೇ ನಾವು ಮತ್ತೊಮ್ಮೆ ಸಂಜೆ ಕೂಡ ನಾವು ಪೂಜೆಯನ್ನು ಮಾಡಿ ಮನೆಯಲ್ಲೇ ಅರ್ಘ್ಯವನ್ನು ಕೊಡ್ತೀವಿ ಅಂದರೆ ನೀವು ಆ ರೀತಿಯಲ್ಲೂ ಕೂಡ ಮಾಡ್ಕೊಳ್ಬೋದು. ನಿಮ್ಮ ಒಂದು ಶಕ್ತಿ ಅನುಸಾರ ನೀವು ಖಂಡಿತವಾಗ್ಲೂ ಆಚರಣೆಯನ್ನು ಮಾಡ್ಬೋದು. ಇನ್ನು ಗಣಪತಿಗೆ ವಿಶೇಷವಾಗಿ ಗರಿಕೆ 21 ಗರಿಕೆಯನ್ನು ಏರಿಸಿ ಓಂ ಗಂ ಗಣಪತಿ ನಮಃ ಮಂತ್ರವನ್ನು ಹೇಳ್ಬೋದು. ಅಥವಾ ಗಣಪತಿಯ ಯಾವುದೇ ಮಂತ್ರಗಳನ್ನು ಕೂಡ ನೀವು ಹೇಳಿಕೊಂಡು ಪೂಜೆಯನ್ನು ಮಾಡ್ಬೋದು. ಇನ್ನು ತಪ್ಪದೆ ಸಂಕಷ್ಟ ನಾಶನ ಗಣೇಶ ಸ್ತೋತ್ರವನ್ನು ಹೇಳಿ, ಇದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಹಾಕಿರ್ತೀನಿ, ನೀವು ಅದನ್ನು ಓದಿ ಕೂಡ ನೀವು ಗಣಪತಿಗೆ ಪೂಜೆಯನ್ನು ಮಾಡ್ಕೊಳ್ಬೋದು. ಇನ್ನು ಮನೆಯಲ್ಲಿ ಷೋಡಶೋಪಚಾರ ಪೂಜೆಯನ್ನು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ, ನಾವು ಗಣಪತಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅರ್ಘ್ಯವನ್ನು ಕೊಡ್ತೀವಿ ಅಥವಾ ಅಲ್ಲಿ ಒಂದು ಅರ್ಚನೆಗಳನ್ನು ಮಾಡಿಸ್ಕೊಳ್ತೀವಿ ಅಂದರೆ ಖಂಡಿತವಾಗ್ಲೂ ಆ ರೀತಿಯಲ್ಲೂ ಕೂಡ ಮಾಡಬಹುದು. ಕೆಂಪು ಹೂಗಳು ಗಣಪತಿಗೆ ವಿಶೇಷವಾಗಿ ಮೂಲಾಧಾರ ಚಕ್ರಕ್ಕೆ ಬಣ್ಣ ಇರುವಂಥದ್ದು ಕೆಂಪು. ಹಾಗಾಗಿ ಗಣಪತಿಗೆ ನೋಡಿ ದಾಸವಾಳ, ಕೆಂಪು ದಾಸವಾಳ ಬಹಳನೇ ಪ್ರೀತಿ, ಅಥವಾ ಕೆಂಪು ಗುಲಾಬಿ ಹೂವು ಈ ರೀತಿ ನೀವು ತೆಗೆದುಕೊಂಡು ಹೋಗಿ ಗಣಪತಿಗೆ ಅರ್ಚನೆಗಳನ್ನು ಮಾಡಿಸ್ಬೋದು. ಅಥವಾ ಮನೆಯಲ್ಲೇ ಗಣಪತಿಗೆ ಕೆಂಪು ದಾಸವಾಳ ಅಥವಾ ಕೆಂಪು ಗುಲಾಬಿ ಹೂವನ್ನು 21 ಗುಲಾಬಿ ಹೂವನ್ನು ಅರ್ಚನೆಯನ್ನು ಮಾಡೋದಾಗಿರ್ಬೋದು. ಅಥವಾ 21 ದಾಸವಾಳವನ್ನು ನೀವು ಅರ್ಚನೆಯನ್ನು ಮಾಡಬಹುದು. ಅಥವಾ ಹಾರಗಳನ್ನು ಮಾಡಿ ಹಾಕ್ಕೊಳ್ತೀರಾ ಅಂತಂದರೆ ಖಂಡಿತವಾಗ್ಲೂ ನಿಮ್ಮ ಕೈಲಿ ಯಾವ ರೀತಿ ಆಗುತ್ತೆ ಆ ರೀತಿಯಲ್ಲಿ ಸರಳವಾಗಿ ಪೂಜೆಗಳನ್ನು ಮಾಡ್ಕೊಳ್ಬೋದು. ಇನ್ನು ಗಣಪತಿಯ ದೇವಸ್ಥಾನಗಳಿಗೆ ಸಾಧ್ಯವಾದಷ್ಟು ಹೋದಾಗ 21 ಗರಿಕೆಯನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಕುಳಿತುಕೊಂಡು ಗಣಪತಿಯ 21 ನಾಮಗಳನ್ನು ಹೇಳೋದು. ಅಥವಾ ಓಂ ಗಂ ಗಣಪತೆ ನಮಃ ಅಥವಾ ಓಂ ವಕ್ರತುಂಡಾಯ ಹುಂ, ಈ ರೀತಿ ಸರಳ ಮಂತ್ರಗಳನ್ನು ನೀವು ಅಲ್ಲಿ ಕುಳಿತುಕೊಂಡು ಜಪ ಮಾಡಬೇಕು. ಅಥವಾ ಅಲ್ಲಿ ಕುಳಿತುಕೊಂಡು ಹೇಳುವಂಥದ್ದಾಗಿರ್ಬೋದು, ನೀವು ಮಾಡಬಹುದು. ನಂತರ ಉಪವಾಸ ಎಲ್ಲವನ್ನು ಕೂಡ ಮಾಡಿರ್ತೀರ. ರಾತ್ರಿ ಚಂದ್ರ ದರ್ಶನವನ್ನು ಮಾಡಲೇಬೇಕು. ಚಂದ್ರೋದಯದ ಸಮಯ 9:31 ನಂತರ. ಹಾಗಾಗಿ ನೀವು ಚಂದ್ರ ದರ್ಶನವನ್ನು ಮಾಡಿ ಚಂದ್ರನಿಗೆ ಅರ್ಘ್ಯವನ್ನು ಕೊಡಿ. ಇನ್ನು ಅರ್ಘ್ಯವನ್ನು ಯಾವ ರೀತಿ ಕೊಡೋದು, ಮಂತ್ರ ಯಾವ ರೀತಿ ಹೇಳ್ಕೊಳ್ಳೋದು, ಇದೆಲ್ಲವನ್ನು ಕೂಡ ಈಗಾಗಲೇ ನಾನು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನೀವು ಆ ಮಾಹಿತಿಗಳನ್ನು ನೋಡ್ಕೊಳ್ಬೋದು. ಚಂದ್ರ ದರ್ಶನವನ್ನು ಮಾಡಿ ಗಣಪತಿಗೂ ಕೂಡ ನಮಸ್ಕಾರವನ್ನು ಮಾಡಿ ನಂತರ ನೀವು ಒಂದು
ಫಲಹಾರಗಳನ್ನು ಅಥವಾ ನೀವು ಸರಳವಾಗಿ ಉಪಹಾರ ಅಂದರೆ ನಾವೇನು ತಿಂಡಿ ಅಂತ ಹೇಳ್ತೀವಿ, ಉಪ್ಪಿಟ್ಟಾಗಿರಲಿ, ಅವಲಕ್ಕಿ ಆಗಿರಲಿ ಅಥವಾ ರವೆ ಉಪ್ಪಿಟ್ಟಾಗಿರಲಿ, ಈ ರೀತಿ ನೀವು ತೆಗೆದುಕೊಳ್ಬೋದು. ಅಥವಾ ಕೆಲವರು ಅಡುಗೆ ನೈವೇದ್ಯವನ್ನು ಮಾಡಿ ಕೂಡ ಗಣಪತಿಗೆ ಸಮರ್ಪಣೆಯನ್ನು ಮಾಡ್ತಾರೆ. ಸೊ ನಿಮ್ಮಲ್ಲಿ ಯಾವ ರೀತಿ ಪದ್ಧತಿ ಇದೆ ಆ ರೀತಿ ಮಾಡಿ, ಅಥವಾ ತಿಂಡಿ ರೂಪದಲ್ಲಿ ನೀವು ತೆಗೆದುಕೊಂಡ್ರೆ ಬಹಳ ಒಳ್ಳೆಯದು. ಇದೆಲ್ಲವನ್ನು ಕೂಡ ನೀವು ಸರಳವಾಗಿ ಆಚರಣೆಗಳನ್ನು ಮಾಡ್ಕೊಳ್ಬೋದು. ಗಣಪತಿಗೆ ವಿಶೇಷವಾಗಿ ಭಕ್ತಿ ಮುಖ್ಯ. ಹಾಗಾಗಿ ನಿಮ್ಮ ಕೈಲಿ ಯಾವ ರೀತಿ ನಿಮಗೆ ಅನುಕೂಲಗಳಾಗುತ್ತೆ ಆ ರೀತಿಯಾಗಿ ಸರಳವಾಗಿ ಆದರೂ ಕೂಡ ನೀವು ಆಚರಣೆಗಳನ್ನು ಮಾಡ್ಕೊಳ್ಳಿ. ಇನ್ನು ಗಣಪತಿ ಮಂತ್ರವನ್ನು ಪ್ರತಿದಿನ 21 ದಿನಕ್ಕೆ ಸಂಕಲ್ಪ ಮಾಡಿ ಆಚರಣೆಯನ್ನು ಮಾಡ್ಕೊಳ್ತೀವಿ ಅನ್ನೋರು ಗಣಪತಿಯ ಮಂತ್ರವನ್ನು ಹೇಳ್ಕೊಳ್ಳಿ. ಇನ್ನು ಯಾವುದೇ ಮುಖ್ಯ ಕಾರ್ಯಗಳಿಗೆ ಹೊರಡಬೇಕು ಅಂದರೆ ಗಣಪತಿಯ ಮಂತ್ರಗಳನ್ನು ಹೇಳೇ ಹೊರಡಿ. ಇದೆಲ್ಲವನ್ನು ಕೂಡ ನೋಡಿ ನಿಮ್ಮ ಜೀವನದಲ್ಲಿ 21 ದಿನದಲ್ಲಿ ಒಳ್ಳೆ ರೀತಿ ಬದಲಾವಣೆಗಳು ಕೂಡ ಕಾಣಬಹುದು. ಯಾವ ರೀತಿ ಸಡನ್ನಾಗಿ ಏನಾದರೂ ಚೇಂಜಸ್ಗಳಾಗುತ್ತಾ ಅಂದರೆ ಖಂಡಿತವಾಗ್ಲೂ ಆ ರೀತಿಯೆಲ್ಲ ಮ್ಯಾಜಿಕ್ಗಳಾಗಲ್ಲ. ಬದಲಾಗಿ ಒಳ್ಳೆ ರೀತಿಯ ಒಂದು ಆಪರ್ಚುನಿಟಿಗಳು ಅಂತ ನಾವೇನು ಹೇಳ್ತೀವಿ ಇದು ಸಿಗ್ತಾ ಹೋಗ್ಬೋದು. ಜೊತೆಗೆ ನಿಮ್ಮಲ್ಲಿರುವಂಥ ಗೊಂದಲಗಳನ್ನು ನಿವಾರಣೆ ಮಾಡಬಹುದು. ಮತ್ತು ನಿಮಗೆ ಏನು ಅಗತ್ಯವಿದೆಯೋ ಅದನ್ನು ನಿಮಗೆ ಕೊಡುವಂಥದ್ದನ್ನು ಗಣೇಶ ಖಂಡಿತವಾಗ್ಲೂ ಮಾಡ್ತಾನೆ. ಈ ರೀತಿಯಲ್ಲಿ ನೀವು ಆಚರಣೆಗಳನ್ನು ಮಾಡ್ಕೊಳ್ಳಿ. ಇನ್ನು ಈ ಬಾರಿ ಜ್ಯೇಷ್ಠ ಮಾಸದ ಸಂಕಷ್ಟಹರ ಗಣಪತಿಯ ವ್ರತಕಥೆಯನ್ನು ಕೇಳೋಣ. ಮೊದಲು ಸಂಕಷ್ಟಹರ ಚತುರ್ಥಿಯ ಪೂರ್ವಕಥೆಯನ್ನು ಕೇಳಿ ಋಷಿಗಳಲ್ಲಿ ಶೌನಕರು ಈ ಜಗತ್ತಿನಲ್ಲಿ ದಾರಿದ್ರ್ಯ, ದುಃಖ, ಸಂಕಟ ಹಾಗೆ ಶತ್ರುಬಾಧೆಗಳನ್ನು ಪರಿಹಾರ ಮಾಡುವಂತಹ ವ್ರತವು ಯಾವುದೆಂದು ಚಿಂತಿಸುತ್ತಿರಲು ತ್ರಿಲೋಕ ಸಂಚಾರಿಗಳಾದಂತಹ ನಾರದರು ಅವರಿಗೆ ಪ್ರತ್ಯೇಕವಾಗಿ ಅವರ ಮನಸ್ಸಿನಲ್ಲಿರುವಂತಹ ಯೋಚನೆಗಳನ್ನು ಕೇಳಿ, ಋಷಿಗಳಿರ, ನಿಮ್ಮ ಮನಸ್ಸಿನಲ್ಲಿರುವಂತಹ ದುಃಖ ಪರಿಹಾರಕ್ಕೆ ತಕ್ಕ ಉಪಾಯವನ್ನ ಹೇಳುವೆನು. ನೀವು ಅಖಂಡ ತಪಸ್ಸನ್ನು ಮಾಡಿ ಸ್ಕಂದದೇವರನ್ನ ಒಲಿಸಿಕೊಳ್ಳಿರಿ, ಆತನಿಂದ ಪರಿಹಾರೋಪಾಯವೂ ಸಿಗುವುದು ಎಂದು ಹೇಳಿ ನಾರದರು ಅಂತರ್ಧಾನನಾದರು. ಇತ್ತ ಋಷಿಗಳು ಸ್ಕಂದದೇವರನ್ನ ಕುರಿತು ತಪಸ್ಸು ಮಾಡಿದರು. ಪ್ರಸನ್ನನಾದಂತಹ ಸ್ವಾಮಿಯು ಅವರ ಮನೋಜ್ಞವನ್ನು ಅರಿತು, ಎಲೆ ಋಷಿಗಳಿರ, ಪ್ರತಿ ಮಾಸದ ಬಹುಳ ಚೌತಿಯಲ್ಲಿ ವಿನಾಯಕನನ್ನ ಆರಾಧಿಸಿ ಮೋದಕಗಳಿಂದ ಹವನ ಮಾಡಿ ಯಥಾಶಕ್ತಿ ದಾನ ಧರ್ಮಾದಿಗಳನ್ನು ಮಾಡಿಸಿದರೆ ಆ ವ್ರತ ಫಲದಿಂದ ದುಃಖ ನಿವಾರಣೆ ಆಗುವುದು ಅಂತ ಹೇಳ್ತಾರೆ. ಈ ಒಂದು ವ್ರತವನ್ನ ಶ್ರೀಕೃಷ್ಣನು ರಾಜ್ಯಭ್ರಷ್ಟನಾಗಿ ಶತ್ರುಗಳ ಕಿರುಕುಳದಿಂದ ನೊಂದಿರುವಂತಹ ಧರ್ಮನಂದನನ್ನ ಕುರಿತು, ನೀನು ಅರಣ್ಯವಾಸ ತೀರುವವರೆಗೂ ಕೂಡ ಚೌತಿ ಗಣಪತಿ ವ್ರತವನ್ನ ಮಾಡುವವನಾಗು, ಇದರಿಂದ ಮುಂದೆ ಕ್ಷೇಮವಾಗುವುದು ಎಂದು ವ್ರತ ವಿಧಾನವನ್ನು ತಿಳಿಸಿ ಪಾಂಡವರ ಮೂಲಕ ಈ ಒಂದು ವ್ರತದ ಆಚರಣೆಯನ್ನ ಮಾಡಿಸಿದರು. ಇದರ ಒಂದು ಪ್ರಭಾವದಿಂದ ಅರಣ್ಯವಾಸವು ನಿರಾತಂಕವಾಗಿ ನಡೆದು ಮತ್ತೆ ಕುರುಯುದ್ಧದಲ್ಲಿ ಶತ್ರುಗಳನ್ನು ಸದೆಬಡಿದು ಮತ್ತೆ ರಾಜ್ಯವನ್ನ ಪಡೆದರು. ಈ ವ್ರತವನ್ನ ಹಿಮವಂತನಿಗೆ ಮಗಳಾಗಿ ಜನಿಸಿದಂತಹ ಪಾರ್ವತಿಯು ಶಿವನನ್ನ ಪತಿಯನ್ನಾಗಿ ಪಡೆಯಲು ಶಿವಪೂಜಾ ನಿರತಳಾಗಿದ್ದಾಗ ನಾರದರು ಪ್ರತ್ಯಕ್ಷವಾಗಿ ಪಾರ್ವತಿಯ ಮನೋಜ್ಞವನ್ನು ಕೇಳಿ ತಿಳಿದು, ನಿನ್ನ ಇಚ್ಛೆ ಪೂರೈಸಬೇಕಾದರೆ ಮೊದಲು ನೀನು ಚೌತಿ ಗಣಪತಿಯನ್ನ ಆರಾಧಿಸು ಎಂದು ವಿವೇಕ ಹೇಳಿದರು. ತಕ್ಷಣವೇ ಕಾರ್ಯನಿರತಳಾದಂತಹ ದೇವಿಯು ಗಣಪತಿಯನ್ನ ಸ್ಮರಿಸಲು ಪ್ರತ್ಯಕ್ಷನಾಗಿ ತಾಯಿಯ ಬಯಕೆಯನ್ನ ಅರಿತವನಾಗಿ, ಮಾತೆ, ನೀನು ಚೌತಿ ಗಣಪತಿಯನ್ನ ವ್ರತರೂಪದಲ್ಲಿ ಆಚರಿಸು ಎಂದು ವ್ರತ ವಿಧಾನವನ್ನು ತಿಳಿಸಿದನು. ದೇವಿಯು ವ್ರತವನ್ನ ಭಕ್ತಿಯಿಂದ ಅನೇಕ ಕಾಲ ಮಾಡಲು ಗಣಪತಿಯು ಅನುಗ್ರಹದಿಂದ ಶಿವನು ಪ್ರತ್ಯಕ್ಷನಾಗಿ ಪಾರ್ವತಿಯನ್ನ ವಿವಾಹವಾದನು. ಆದ್ದರಿಂದ ಎಲೆ ಋಷಿಗಳಿರ, ನೀವು ಈ ಪೂಜೆಯನ್ನ ಲೋಕಕ್ಕೆ ಪ್ರಚಾರ ಮಾಡಿರಿ. ಯಾರು ಈ ಪೂಜೆ ಮಾಡುತ್ತಾರೆಯೋ, ಅವರ ಕಥೆ ಕೇಳುತ್ತಾರೆಯೋ ಅವರೆಲ್ಲರಿಗೂ ಕೂಡ ಗಣಪತಿಯ ಅನುಗ್ರಹದಿಂದ ಆರೋಗ್ಯ ಉಂಟಾಗುವುದು ಎಂದು ಸ್ಕಂದ ಮತ್ತು ಋಷಿಗಳ ಸಂವಾದ ರೂಪದ ಸಂಕಷ್ಟಹರ ಗಣಪತಿ ವ್ರತಕಥೆಯು ಮುಗಿಯಿತು. ಪ್ರತಿ ಮಾಸದ ಕಥೆಗಳನ್ನು ಆಯಾ ಮಾಸದಲ್ಲಿ ನಾವು ಓದಬೇಕು. ಇದು ಪೂರ್ವಕಥೆ ಆಗಿತ್ತು. ಈಗ ಜ್ಯೇಷ್ಠ ಮಾಸದ ಕತೆ. ಗಣಪತಿಯನ್ನ ತಾಯಿ ಪಾರ್ವತಿ ದೇವಿ ಜ್ಯೇಷ್ಠ ಮಾಸದಲ್ಲಿ ಯಾವ ರೀತಿ ಪೂಜಿಸಬೇಕೆಂದು ಕೇಳ್ತಾಳೆ. ಆಗ ಗಣಪತಿಯು, ಮಾತೆ, ನನ್ನನ್ನು ಜ್ಯೇಷ್ಠ ಮಾಸದಲ್ಲಿ ಕೃಷ್ಣ ಪಿಂಗಳ ಮಹಾಗಣಪತಿ ಎಂಬ ಹೆಸರಿನಲ್ಲಿ ಶಕ್ತಿ ಗಣಪತಿ ಪೀಠದಲ್ಲಿ ಪೂಜಿಸಬೇಕು. ಈ ಮಾಸದಲ್ಲಿ ಪೂಜಿಸಿದವರಿಗೆ ಉಂಟಾಗುವ ಮಹಿಮೆಯನ್ನು ಯಥಾವತ್ತಾಗಿ ತಿಳಿಸುವೆನು. ಕೃತಯುಗದಲ್ಲಿ ಪೃಥ ಎಂಬ ರಾಜನು ಭಾರತವನ್ನು ಆಳುತ್ತಿದ್ದನು. ಈತನ ರಾಜ್ಯದಲ್ಲಿ ದೇವಶರ್ಮನೆಂಬ ಬ್ರಾಹ್ಮಣನಿದ್ದನು. ಈತನಿಗೆ ಪುತ್ರ ಸಂತಾನವಾಗಿ ವೇದಾಭ್ಯಾಸದ ನಂತರ ವಿವಾಹವಾಯಿತು. ದೇವಶರ್ಮನು ಮಗನಿಗೆ ಸುಲಲಿತಾ ಎಂಬ ಶ್ರೇಷ್ಠ ಕನ್ಯೆಯನ್ನು ತಂದು ವಿವಾಹ ಮಾಡಿಸಿದನು.
ಈ ಸುಲಲಿತೆಯು ಅಸಾಧಾರಣ ದೈವಭಕ್ತಿಯಾಗಿದ್ದು ಮಹಾಸಾಧ್ವಿಯಾಗಿದ್ದಳು. ವ್ರತದ ಆಚರಣೆಗಳಲ್ಲಿ ಎತ್ತಿದ ಕೈ. ತನ್ನ ತಾಯಿಯ ಮನೆಯಲ್ಲಿ ಸಂಕಷ್ಟಹರ ಗಣಪತಿಯ ವ್ರತವನ್ನು ಚಾಚೂ ತಪ್ಪದೆ ನಿರ್ವಹಿಸುತ್ತಿದ್ದಳು. ಅದೇ ರೀತಿ ತನ್ನ ಮನೆಯಲ್ಲಿಯೂ ಸಂಕಷ್ಟಹರ ವ್ರತವನ್ನು ಮಾಡುವುದಾಗಿ ಅತ್ತೆ ಮಾವರಲ್ಲಿ ಭಿನ್ನವಿಸಿದಳು. ಆದರೆ ವೃದ್ಧ ದಂಪತಿಗಳು ನಮಗೆ ದೈವ ಅನುಕೂಲ ಇರುವುದರಿಂದ ಯಾವುದೇ ವ್ರತಗಳು ಬೇಡವೆಂದು ವ್ರತಗಳ ಆಚರಣೆಗೆ ಅನುಮತಿ ನೀಡಲಿಲ್ಲ. ಕಾಲಕ್ರಮೇಣ ಸುಲಲಿತೆಯು ಗರ್ಭವತಿಯಾಗಿ ಪುತ್ರ ಸಂತಾನ ಪಡೆದಳು. ಈ ಪುತ್ರನು ಯೌವನಾವಸ್ಥೆ ತಲುಪಿದ ನಂತರ ವಿವಾಹಕ್ಕೆ ಏರ್ಪಾಟು ಮಾಡಿದರು. ವಿವಾಹದ ದಿನ ಮಂಟಪದಲ್ಲಿದ್ದವರನು ಯಾರಿಗೂ ಕಾಣದಂತೆ ಮಾಯವಾದನು. ಸುಲಲಿತೆಯು ಈ ರೀತಿ ಮಗನು ವಿವಾಹದ ದಿನ ಕಾಣೆಯಾಗಿರುವುದು ತನ್ನ ತಪ್ಪಿನಿಂದ ಮತ್ತು ವ್ರತದ ಬಗ್ಗೆ ಅನಾದರಣೆ ಮಾಡಿದ್ದರಿಂದ ಎಂದು ಯೋಚಿಸಿ ಅತ್ತೆ ಮಾವಂದಿರನ್ನು ಒಪ್ಪಿಸಿ ಪುನಃ ಸಂಕಷ್ಟಹರ ಗಣಪತಿ ವ್ರತವನ್ನು ಜ್ಯೇಷ್ಠ ಮಾಸದಿಂದಲೇ ಪ್ರಾರಂಭಿಸಿದಳು. ಸ್ವಲ್ಪ ದಿನದಲ್ಲಿಯೇ ಈ ವ್ರತದ ಪ್ರಭಾವದಿಂದ ಒಬ್ಬ ಸಿದ್ಧಿಪುರುಷನು ಭಿಕ್ಷೆಗೋಸ್ಕರವಾಗಿ ಇವರ ಮನೆಗೆ ಬಂದನು. ಸುಲಲಿತೆಯು ಅವನನ್ನು ಯಥಾರೀತಿಯಿಂದ ಸತ್ಕರಿಸಿ ಭೋಜನ ವಸ್ತ್ರಾದಿಗಳನ್ನು ಕೊಟ್ಟಳು. ಆಗ ಸಿದ್ಧಿಪುರುಷನು ಚಿಂತಾಕ್ರಾಂತಳಾಗಿದ್ದ ಸುಲಲಿತೆಯನ್ನು ಕಾರಣ ಕೇಳಲು ಆಕೆಯು ತನಗುಂಟಾದ ತೊಂದರೆ ಹಾಗೂ ಪುತ್ರನ ಕಣ್ಮರೆಯನ್ನು ಅಳುತ್ತಾ ತಿಳಿಸಿದಳು. ಆಗ ಆ ಮಹಾತ್ಮನು ಆಕೆಯನ್ನು ಆಶೀರ್ವದಿಸಿ ಶೀಘ್ರವಾಗಿ ನಿನ್ನ ಪುತ್ರನು ನಿನ್ನನ್ನು ಸೇರುವನು ಎಂದು ಅಭಯ ನೀಡಿ ಅಲ್ಲಿಂದ ಹೊರಟನು. ಕೆಲವೇ ದಿನಗಳಲ್ಲಿ ವ್ರತದ ಮಹಿಮೆಯಿಂದ ಕಣ್ಮರೆಯಾಗಿದ್ದ ಪುತ್ರನು ತಂದೆ ತಾಯಿಯರನ್ನು ಬಂದು ಸೇರಿದನು. ಮೊಮ್ಮಗನು ಬಂದು ಸೇರಿದ ನಂತರ ವೃದ್ಧ ದಂಪತಿಗಳು ಅದೇ ಕನ್ಯೆಯೊಂದಿಗೆ ಶಾಸ್ತ್ರೋಕ್ತವಾಗಿ ವಿವಾಹ ನೆರವೇರಿಸಿದರು ಮತ್ತು ನವದಂಪತಿಗಳಿಗೆ ಸಂಕಷ್ಟಹರ ಗಣಪತಿ ಮಹಿಮೆಯನ್ನು ತಿಳಿಸಿ ಆಚರಿಸಲು ತಿಳಿಸಿದರು. ಕುಟುಂಬ ಸಮೇತರಾಗಿ ವ್ರತವನ್ನು ಆಚರಿಸಿ ದೈವ ಕೃಪೆಯನ್ನು ಪಡೆದರು ಎಂಬಲ್ಲಿಗೆ ಗಣಪತಿಯು ಪಾರ್ವತಿಗೆ ಹೇಳಿದ ಶ್ರೀಕೃಷ್ಣ ಯುಧಿಷ್ಠಿರ ಸಂವಾದದ ಶಕ್ತಿಪೀಠ ಜ್ಯೇಷ್ಠ ಮಾಸದ ಕಥಾ ಮಹಿಮೆಯು ಸಂಪೂರ್ಣವಾಯಿತು. ನಾಳೆ ದಿನ ಪ್ರತಿಯೊಬ್ಬರು ಕೂಡ ಯಥಾಶಕ್ತಿ ಸಂಕಷ್ಟಹರ ಚತುರ್ಥಿಯ ಆಚರಣೆಯನ್ನು ಮಾಡಿ. ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.